ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಈ ವಿಡಿಯೋ ಬಂದು ಎಲ್ಲ ನಮ್ಮ DCT ಆಸ್ಪಿರೆಂಟ್ಸ್ ಇರ್ಬೋದು, PGCET ಇರ್ಬೋದು, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬರೀತೀರಾ ಅಂತ CET ಆಸ್ಪಿರೆಂಟ್ಸ್ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಟೈಮ್ ಟೇಬಲ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಯಾರು? ನಮ್ಮ KE ಅವರು. KE ಅವರು ನಿಮ್ಗೆ ಆಲ್ರೆಡಿ ಗೊತ್ತಿದ್ದಾರೆ, ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ನಮ್ಮ ಪ್ರತಿ ವರ್ಷ ನಡೆಯುವಂತಹ ಎಕ್ಸಾಮ್ಸ್ ನ UG ಅಂಡ್ PG ಅಡ್ಮಿಷನ್ಸ್ಗೆ, ಅಂದ್ರೆ ಅಂಡರ್ ಗ್ರಾಜುಯೇಟ್ ಅಂಡ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ಗೆ ಯಾರೆಲ್ಲ ಅಡ್ಮಿಷನ್ ತಗೊಂತೀರಾ ನೀವೆಲ್ಲ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕಾಗುತ್ತೆ. ಸೊ ಎಲ್ಲಾದ್ರದ್ದು ವೇಳಾಪಟ್ಟಿ ಒಟ್ಟಿಗೆ ಅನೌನ್ಸ್ ಮಾಡಿದ್ದಾರೆ ಗೈಸ್. ಸೊ ನಾನು ಬ್ರೀಫ್ ಆಗಿ ನೋಡ್ಕೊಂತ ಹೋಗ್ತೀನಿ, ಅಂದ್ರೆ ಹೇಳ್ಕೊಂತ ಹೋಗ್ತೀನಿ. ಡೇಟ್ಸ್ ನ ಗಮನವಿಟ್ಟು ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಡೇಟ್ಸ್. ಫಸ್ಟ್ ಬಂದು CET 2025 ಯಾವಾಗ ನಡೆಯುತ್ತೆ, ಹಾಗೂ ಕನ್ನಡ ಭಾಷಾ ಪರೀಕ್ಷೆ ಹೊರಗಡೆಯಿಂದ ಬರೋರಿಗೆ ಕನ್ನಡ ಭಾಷಾ ಪರೀಕ್ಷೆ ನಡೆಸ್ತಾರೆ, ಹೊರನಾಡು ಅಂಡ್ ಗಡಿನಾಡು ಕನ್ನಡಿಗರಿಗೆ. ಓಕೆ, ಸೊ ಫಸ್ಟ್ ಡೇಟ್ಸ್ ಬಂದ್ರೆ ವೆರಿ ಇಂಪಾರ್ಟೆಂಟ್ ಡೇಟ್ ಬಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಯಾವಾಗ ನಡೆಯುತ್ತೆ, ನಿಮಗೆ ಅರ್ಜಿ ಸಲ್ಲಿಸೋಕೆ ಡೇಟ್ ನೋಡಿ ಜನವರಿನಲ್ಲಿ ಕೊಡ್ತಾರೆ. ಜನವರಿ ಟು ಫೆಬ್ರವರಿ, ಈ ತಿಂಗಳು 23ನೇ ತಾರೀಕಿಂದ ನೆಕ್ಸ್ಟ್ ತಿಂಗಳು 21ನೇ ತಾರೀಕುವರೆಗೂ ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗುತ್ತೆ. ಓಕೆ, ಯಾರು? CET ಆಸ್ಪಿರೆಂಟ್ಸ್ಗೆ, ಬರೀ CET. ಯಾರು PUC ಮೇಲೆ ಯಾರೆಲ್ಲ UG ಅಂಡ್ PG ಕೋರ್ಸಸ್ಗೆ ಜಾಯಿನ್ ಆಗ್ತೀರಾ, ನಿಮ್ಮ ಅರ್ಜಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಡೇಟ್ ಬಂದು 23rd of January ಟಿಲ್ 21st of February ತನಕ ಇರುತ್ತೆ. ಸೊ ನಿಮ್ಮ ಡೇಟ್ ಆಫ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಗೈಸ್ ನೋಡಿ. ಡೇಟ್ ಆಫ್ ಎಕ್ಸಾಮಿನೇಷನ್ ಟೋಟಲಿ ನಿಮಗೆ PCMB 4 ಬರೀತೀರಾ. ಸೊ ಹಾಗಾಗಿ PC ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಬಂದು 16ನೇ ತಾರೀಕು ಏಪ್ರಿಲ್ ಅಲ್ಲಿ ಇರುತ್ತೆ. ಅದೇ ತರ ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ 17th of April ಇರುತ್ತೆ. ಅಂಡ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಓಕೆ, ಅಂಡ್ ಅದಾದ ನಂತರ ಕನ್ನಡ ಎಕ್ಸಾಮ್ ಹೊರನಾಡು ಗಡಿನಾಡು ಸ್ಟೂಡೆಂಟ್ಸ್ ಬರಿಬೇಕಾಗುತ್ತೆ. ಸೊ ಅದು 18th of April ಅಲ್ಲಿ ಇರುತ್ತೆ. ಓಕೆ, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್. ಇದೇ ತರ ಈಗ ಡಿಪ್ಲೊಮಾ ಆಸ್ಪಿರೆಂಟ್ಸ್ ಸಹ UG ಅಂಡ್ PG ಗೆ ಜಾಯಿನ್ ಆಗೋದಕ್ಕೆ, UG ಅಂಡ್ PG ಎರಡಕ್ಕೂ ನೀವು ಜಾಯಿನ್ ಆಗಬೇಕು. ಅಂದ್ರೆ UG ಫಾರ್ ಎಕ್ಸಾಂಪಲ್ PG ಬರಲ್ಲ ನಿಮಗೆಲ್ಲ, UG ಕೋರ್ಸ್ಗೆ ಜಾಯಿನ್ ಆಗಬೇಕಾಗುತ್ತೆ. ಓಕೆ, UG ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕಾಗುತ್ತೆ, PG ಬರಲ್ಲ. ಸೊ CETಗೂ ಸಹ UG ಜಾಯಿನ್ ಆಗ್ತೀರಾ. ಅಂಡರ್ ಗ್ರಾಜುಯೇಟ್ ಏನ್ ಜಾಯಿನ್ ಆಗ್ತೀರಾ, ನಿಮಗೆ ಅಪ್ಲಿಕೇಶನ್ ಡೇಟ್ ನೋಡಿ ಏಪ್ರಿಲ್ ಟು ಮೇ ನಲ್ಲಿ ಕೊಟ್ಟಿದ್ದಾರೆ. ಏನು? ಏಪ್ರಿಲ್ ನಿಂದ ಮೇ ತನಕ ಕೊಟ್ಟಿದ್ದಾರೆ 2025. ನೆನ್ಪಿಟ್ಕೊಳ್ಳಿ, 24ನೇ ತಾರೀಕು ಏಪ್ರಿಲ್ ಇಂದ 10ನೇ ತಾರೀಕು ಮೇ ತನಕ ಕೊಟ್ಟಿದ್ದಾರೆ. ಓಕೆ, ಯಾವುದು? DCT ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ. ನಿಮ್ಮ ಎಕ್ಸಾಮಿನೇಷನ್ ಡೇಟ್ ನೋಡಿ, ಎಕ್ಸಾಮಿನೇಷನ್ ಡೇಟು ಮೇ ನಲ್ಲಿದೆ, ಎಂಡ್ ಆಫ್ ಮೇ. ಓಕೆ, 31st of May 2025 ನಲ್ಲಿ ನಿಮ್ಮ ಎಕ್ಸಾಮ್ ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ನಾನು ಫ್ರೀ ಕ್ಲಾಸಸ್ ನ ಮಾಡ್ತಾ ಇರ್ತೀನಿ ಗೈಸ್, ಫ್ರೀ ಕ್ಲಾಸಸ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ನಮ್ಮ ಕ್ಲಾಸ್ಗೆ ಜಾಯಿನ್ ಆಗ್ಬೇಕಂತಿದ್ದೀರಾ, ನಮ್ಮ ಗ್ರೂಪ್ ಇರುತ್ತೆ, ಟೆಲಿಗ್ರಾಮ್ ಗ್ರೂಪ್. ಆ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ. ಓಕೆ, ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ನಾನು ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಜಾಯಿನ್ ಆಗ್ಬೋದು. ಸೊ ಅದೇ ತರ ಸಿಮಿಲರ್ ಆಗಿ CET ಆಸ್ಪಿರೆಂಟ್ಸ್ ಫಾರ್ DCA KSET ಅವ್ರಿಗೂ ಸಹ ಫ್ರೀ ಕ್ಲಾಸಸ್ ಇರುತ್ತೆ. ಓಕೆ, KSET ಆಸ್ಪಿರೆಂಟ್ಸ್ಗೆ ಫ್ರೀ ಕ್ಲಾಸಸ್ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೂ ಸಹ ಒಂದು ಗ್ರೂಪ್ ಮಾಡಿರ್ತೀವಿ, ಟೆಲಿಗ್ರಾಮ್ ಗ್ರೂಪ್. ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಯಾರೆಲ್ಲ KSETಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನೀವು KSET ಗ್ರೂಪ್ ಜಾಯ್ನ್ ಆಗಿ. ಯಾರೆಲ್ಲ DCT ಪ್ರಿಪೇರ್ ಮಾಡ್ತಾ ಇದ್ದಾರೆ, ನೀವು DCT ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರೋ ಅಂತ ಗ್ರೂಪ್ಗೆ ಜಾಯ್ನ್ ಆಗಿ. ಅಂಡ್ ನಿಮ್ಮ ಸಬ್ಜೆಕ್ಟ್ಸ್ ಬಂದು ನಿಮಗೆ ಗೊತ್ತಿದೆ, 5 ಸಬ್ಜೆಕ್ಟ್ಸ್ ಇರುತ್ತೆ. 100 ಒಟ್ಟಲ್ಲಿ 100 ಮಾರ್ಕ್ ಎಕ್ಸಾಮ್ ಇರುತ್ತೆ. ಈಚ್ ವಿಲ್ ಬಿ ಡಿವೈಡೆಡ್ ಫಾರ್ 20 ಮಾರ್ಕ್ಸ್. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಅಂಡ್ ಸ್ಟ್ಯಾಟಿಸ್ಟಿಕಲ್ ಅಂಡ್ ಅನಾಲಿಟಿಕ್ಸ್, IT ಸ್ಕಿಲ್ಸ್ ಇರುತ್ತೆ, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ FEE ಅಂತ ಕರೀತಾರೆ, ಹಾಗೂ PMS ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. 5 ಸೇರಿ ನಿಮಗೆ 100 ಮಾರ್ಕ್ ಇರುತ್ತೆ. ನಿಮಗೆ ಎಲ್ಲಾನು ಫ್ರೀ ಕ್ಲಾಸಸ್ ಅಲ್ಲಿ ಮಾಡ್ಕೊಡ್ತೀವಿ ಗೈಸ್, ಏನು ತೊಂದರೆ ಇಲ್ಲ. ನೀವು ಫ್ರೀ ಕ್ಲಾಸಸ್ ನ ವಾಚ್ ಮಾಡ್ಬೋದು. ಹಾಗೆ ಹಳೆ ವಿಡಿಯೋಸ್ ಸಹ ನಮ್ಮಲ್ಲಿ ಇದಾವೆ. ಸೊ ಆ ವಿಡಿಯೋಸ್ ಸಹ ವಾಚ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಸಬ್ಜೆಕ್ಟ್ಸ್ ಬಗ್ಗೆ, ಸಬ್ಜೆಕ್ಟ್ಸ್ ಅಲ್ಲಿ ಬರೋ ಅಂತ ಯೂನಿಟ್ ಬಗ್ಗೆ. ಹಾಗೂ ಸೊ ಅದೇ ತರ PGCETನೂ ಸಹ ಅನೌನ್ಸ್ ಮಾಡಿದ್ದಾರೆ. ME MTech ಅಂದ್ರೆ ಇದು PG ಕೋರ್ಸಸ್ಗೆ ಯಾರೆಲ್ಲ ಜಾಯ್ನ್ ಆಗ್ಬೇಕಂತಿದ್ದೀರಾ, ನಿಮಗೆ PGCET ಅಂತ ಕಂಡಕ್ಟ್ ಮಾಡ್ತಾರೆ. UGಗೆ ಮಾಡಿದವರು PGಗೆ ಎಂಟ್ರಿ ಆಗ್ತಾರೆ. ಸೊ ನಿಮ್ಮ PGCET ಎಂಟ್ರೆನ್ಸ್ ಎಕ್ಸಾಮ್ ನೋಡಿ, MEಗೆ MTechಗೆ ಹಾಗೂ ಮಾಸ್ಟರ್ ಆಫ್ ಆರ್ಕಿಟೆಕ್ಚರ್ಗೆ ನಿಮ್ಮ ಅರ್ಜಿ ದಿನಾಂಕ ಸಿಮಿಲರ್ ಲೈಕ್ DCT 24th of April ಇಂದ 10th of May ತನಕ ಇರುತ್ತೆ. ಅಂಡ್ ಯುವರ್ ಎಕ್ಸಾಮಿನೇಷನ್ ವಿಲ್ ಬಿ ಎಂಡ್ ಆಫ್ ಮೇ, ಸೇಮ್ ಆಸ್ DCT. ಓಕೆ, ಸೇಮ್ ಆಸ್ DCT. ಸೊ ಟೈಮಿಂಗ್ ಒಂದೇ ಚೇಂಜ್ ಇರಬೇಕು ನೋಡಿ. ಟೈಮಿಂಗು ಸಹ ಟೈಮಿಂಗ್ ಒಂದೇ ಚೇಂಜ್ ಇದೆ. 2 to 5 PM ಇದೆ, ಇದು 2:30 to 4:30 ಕೊಟ್ಟಿದ್ದಾರೆ. ಸೊ ಓಕೆ, ಸೊ ಇದೇ ತರ ನೀವು PGCET MCA ಅಂಡ್ MBAಗೆ ಯಾರೆಲ್ಲ ಜಾಯ್ನ್ ಆಗ್ತಿದ್ರೆ, ನಿಮಗೂ ಸಹ ಡೇಟ್ಸ್ ವಿಲ್ ಬಿ ಸೇಮ್ ಫಾರ್ ಆಸ್ PGCET.
DCT ಎಕ್ಸಾಮಿನೇಷನ್ ಡೇಟ್ ಮಾತ್ರ ನಿಮಗೆ ಜೂನಲ್ಲಿ ಹಾಕಿದ್ದಾರೆ, ನೆನ್ಪಿಟ್ಕೊಳ್ಳಿ ಜೂನಲ್ಲಿದೆ. ಓಕೆ, MCA ಆ್ಯಂಡ್ MBAಗೆ ಯಾರೆಲ್ಲ ಜಾಯ್ನ್ ಆಗಬೇಕಂತಿದ್ರೆ ನಿಮಗೆಲ್ಲ ವಿದ್ಯಾರ್ಥಿಗಳೇ. ಸೊ MCAಗೆ 10:30 to 12:30 ಇರುತ್ತೆ, MBA ಹೋದವ್ರಿಗೆ 2:30 to 4:30. ಸೊ ಅದೇ ತರ ಪೋಸ್ಟ್ ಬೆಕಲೋರಿಯೇಟ್ ಯಾರೆಲ್ಲ ಜಾಯ್ನ್ ಆಗ್ಬೇಕಂತಿದ್ದೀರಾ, ಓಕೆ, ಸೊ ನಿಮಗೂ ಸಹ ಅದೇ ತರ ಡೇಟ್ಸ್ ಕೊಟ್ಟಿದ್ದಾರೆ ನೋಡಿ, ಸೇಮ್ ಆಸ್ PGCET, ಓನ್ಲಿ ದ ಡೇಟ್ ಕೂಡ ಸೇಮ್ ಇರುತ್ತೆ, ಸೇಮ್ ಲೈಕ್ MCA MBA ಅದವ್ರಿಗೆ ಏನು ಎಕ್ಸಾಮಿನೇಷನ್ ಡೇಟ್ ಇದೆ ಜೂನಲ್ಲಿ ಅದೇ ಡೇಟ್ ನಿಮಗೂ ಸಹ ಎಕ್ಸಾಮ್ ನಡೆಯುತ್ತೆ. ನಿಮ್ಮ ಸಬ್ಜೆಕ್ಟ್ಸ್ ಬಂದು ಫಾರ್ಮಸಿ ರಿಲೇಟೆಡ್ ಇರುತ್ತೆ. ಓಕೆ, ಸೊ ಇಷ್ಟು ಗೈಸ್ KEA ಅವರು ಬಿಟ್ಟಿರೋಂತಹ ಮಾಹಿತಿ. ಸೊ ಇದು ಇನ್ಸ್ಟೆಂಟ್ ಮಾಹಿತಿ ಆಗಿರುತ್ತೆ. ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದೆ ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಾಕಂತಂದ್ರೆ ನಿಮಗೆ ಬರಬೇಕಾಗಿರೋಂತಹ ಪ್ರತಿ ಅಪ್ಡೇಟು ಸಹ ನಾನು ಹಾಕ್ತೀನಿ. ಇಮ್ಮಿಡಿಯೇಟ್ ಆಗಿ ಬಂದಿದ್ದೆ, ವೆಬ್ಸೈಟ್ ಇಂದ ಅನೌನ್ಸ್ಮೆಂಟ್ ಆಗಿದ್ದೆ, ನಾನು ನಿಮಗೆ ಇನ್ಸ್ಟೆಂಟ್ ಆಗಿ ನಮ್ಮ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ಯು ವಿಲ್ ಬಿ ಬೆನಿಫಿಟೆಡ್. ಅಂಡ್ ಇದಾದ ನಂತರ ನೆಕ್ಸ್ಟ್ ಫರ್ದರ್ ಅಲ್ಲಿ ಬೇಕಾಗಿರೋಂಥ ಜಾಬ್ ರಿಲೇಟೆಡ್ ಮಾಹಿತಿ ಸಹ ಹಾಕ್ತಾ ಇರ್ತೀನಿ. ಸೊ ದಯಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಆದಷ್ಟು ಕಮೆಂಟ್ ಮಾಡಿ ಫಾರ್ ಬೆಟರ್ ರೀಚ್. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ಬಿಲೀವಿಂಗ್ ಇನ್ ಅಸ್ and trusting us. Thank you so much and wish you all the best. See you in the next session. Good day.